ಇನ್ನು ಕಾಸು ಕೊಟ್ಟವರಿಗೆ ಮಾತ್ರ ಸಿಗ್ತಾ ಇದೆಯಾ ವಸತಿ ಇಲಾಖೆಯ ಮನೆ? ಅರ್ಹರಿಗೆ ಬಿಟ್ಟು ಕಾಸು ಕೊಟ್ರೆ ಮಾತ್ರವೇ ಸಿಗ್ತಾ ಇದೆ ಅನ್ನುವಂಥ ಆರೋಪ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಹಿಂದೆ ಕಾಂಗ್ರೆಸ್ನದೇ ಶಾಸಕರಾಗಿರುವಂತಹ BR ಪಾಟೀಲ್ ಮಾಡಿದಂಥ ಆರೋಪಕ್ಕೆ ಈಗ ಲೋಕಾಯುಕ್ತ ವರದಿ ಪುಷ್ಟಿ ಕೊಡ್ತಾ ಇದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರದ ಆರೋಪ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಭ್ರಷ್ಟಾಚಾರದ ಕುರಿತು BR ಪಾಟೀಲ್ ಅವರು ಮಾತನಾಡಿದಂತಹ ಫೋನ್ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆಡಿಯೋದ ತನಿಖೆಗೆ ಸಾಮಾಜಿಕ ಕಾರ್ಯಕರ್ತ HM ವೆಂಕಟೇಶ್ ದೂರನ್ನು ಕೊಟ್ಟಿದ್ದಾರೆ. ದೂರನ್ನು ಆಧರಿಸಿ ನಡೆಸಿರುವಂತಹ ವಿಚಾರಣೆ ನಡೆಸಲಾಗಿದೆ. ಲೋಕಾಯುಕ್ತ ಪೊಲೀಸರು ನಡೆಸಿರುವಂತಹ ವಿಚಾರಣೆ. SPಗೆ ಈಗ ವರದಿಯನ್ನ ಸಲ್ಲಿಸಿದ್ದಾರೆ ಲೋಕಾಯುಕ್ತ DYSP HG ತಿಪ್ಪೇಸ್ವಾಮಿ. ಲೋಕಾಯುಕ್ತ ವರದಿಯಲ್ಲಿ ಮನೆ ಹಂಚಿಕೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಬಟಾ ಬಯಲಾಗಿದೆ. DYSP ವರದಿಯಲ್ಲಿ ಭ್ರಷ್ಟಾಚಾರದ ಸಂಪೂರ್ಣ ಮಾಹಿತಿ ಉಲ್ಲೇಖ ಆಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮ 6 ಗ್ರಾಮ ಪಂಚಾಯತ್ಗಳಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರವಾಗಿ ಈಗ ಉಲ್ಲೇಖ ಆಗಿದೆ. ತಪ್ಪು ಮಾಡಿರುವ ಅಧಿಕಾರಿಗಳ ಹೆಸರುಗಳ ಸಮೇತ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಹಿಂದೆ ಕಾಂಗ್ರೆಸ್ನದ್ದೇ ಶಾಸಕರು ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಯನ್ನು ನೀಡಲಾಗಿದೆ. ಕರ್ನಾಟಕ ಲೋಕಾಯುಕ್ತ ನಡೆಸಿರುವಂತಹ ತನಿಖೆಯ ವರದಿ. ಈ ವರದಿಯಲ್ಲಿ ಈಗ ಆರೋಪ ಸಾಬೀತಾಗುವಂತಹ ಅಂಶಗಳೇ ಉಲ್ಲೇಖ ಆಗಿದೆ. ಆಳಂದ ಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಮತ್ತು ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಅಲಿ ಖಾನ್ ನಡುವೆ ಒಂದು ಸಂಭಾಷಣೆ ಆಡಿಯೋ ಬಹಳ ಮುನ್ನೆಲೆಗೆ ಬಂದಿತ್ತು. ವಸತಿ ಯೋಜನೆಗಳಲ್ಲಿ ಬಡವರಿಗೆ ತಲುಪಬೇಕಾಗಿರ್ತಕ್ಕಂಥ ಮನೆಗಳನ್ನು ಬಲಾಢ್ಯರು ಲಂಚ ಕೊಟ್ಟು ಅವರಿಗೆ ಶಾಂಕ್ಷನ್ ಮಾಡ್ತಾ ಇದ್ದಾರೆ ಅಂಥೇಳಿ, ಮತ್ತು ನಮ್ಮ ಶಾಸಕ ಸ್ಥಾನಕ್ಕೆ ಒಂದು ಸ್ವಲ್ಪನೂ ಕಿಮ್ಮತ್ತಿಲ್ಲ, ಪಂಚಾಯಿತಿ ಅಧ್ಯಕ್ಷರಿಗೆ ಕಿಮ್ಮತ್ತಿದೆ ಅನ್ನೋ ಮಾತನ್ನು BR ಪಾಟೀಲ್ ಅವರು ಹೇಳಿದರು. ಈ ಬಗ್ಗೆ ಏನು ಮಾಧ್ಯಮದಲ್ಲಿ ಬಂದಿತ್ತು ತಕ್ಷಣ ನಾನು ಲೋಕಾಯುಕ್ತ ಪೊಲೀಸ್ನವರಿಗೆ ಮತ್ತು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟು ಯಾರು ಲಂಚ ಕೇಳ್ತಾರೆ, ಯಾರು ಲಂಚವನ್ನು ಪಡೀತಾರೆ ಮತ್ತು ಯಾರಿಗೆ ಮನೆಗಳ ಹಂಚಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತೇಳಿ ನಾನು ಮತ್ತು ಲೋಕೇಶ್ ಜಗದೀಶ್ ಅನ್ನೋ 3 ಜನರು ಒಂದು ದೂರನ್ನು ಕೊಟ್ಟಿದ್ವಿ. ಆ ದೂರನ್ನು ಆಧರಿಸಿ ಲೋಕಾಯುಕ್ತದವರು ಪೊಲೀಸ್ ವಿಂಗಿಗೆ ಕಳಿಸಿ ಅಲ್ಲಿ ತನಿಖಾಧಿಕಾರಿ ತಿಪ್ಪೇಸ್ವಾಮಿ ಅಂತ DYSP ಅವರು ಮತ್ತು ಇತರ 7 ಜನ ಅಧಿಕಾರಿಗಳು ರಾಜೀವ್ ಗಾಂಧಿ ವಸತಿ ನಿಲಯದ ವಸತಿ ಕಚೇರಿಗೆ ಮತ್ತು ಆಳಂದ ತಾಲೂಕಿನ ಒಂದು 6-7 ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷವೇ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು, ಶಾಸಕರೇ ಆಡಿರುವಂತಹ ಆಡಿಯೋ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ನಡೆಸಿರುವಂತಹ ತನಿಖೆ, ಇದರಲ್ಲಿ ಈಗ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ರಮೇಶ್? ಮಧುಕರ್, ಶಾಸಕ BR ಪಾಟೀಲ್ ಮತ್ತೆ ವಸತಿ ಸಚಿವ ಅಂತ ಜಮೀರ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಮಧ್ಯೆ ನಡೆದಂತ ಆಡಿಯೋ ಏನಿತ್ತೆ, ಆಡಿಯೋನೇ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಇತ್ತು. ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ವಸತಿ ವಸತಿ ಇಲಾಖೆಯಲ್ಲಿ ಬರುವಂತ ಮನೆಗಳನ್ನ ಪಡ್ಕೊಳ್ಳಿಕ್ಕೆ ಬಡ ಜನರು ಸಾವಿರಾರು ರೂಪಾಯಿ ಹಣವನ್ನ ಕೊಡಬೇಕು, ಹಣ ಕೊಟ್ಟವರಿಗೆ ಮಾತ್ರ ಮನೆ ಸಿಗುತ್ತೆ ಅನ್ನುವಂತ ಸಂದೇಶ ಆಡಿಯೋದಲ್ಲಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ HM ವೆಂಕಟೇಶ್ ಸೇರಿದಂತೆ ಕೆಲವರು ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಟ್ಟು ಇದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ, ಇದನ್ನು ತನಿಖೆ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡಿದ್ರು. ಆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತ ಪೊಲೀಸರು ಎನ್ಕ್ವೈರಿಯನ್ನ ಮಾಡಿ ವರದಿಯನ್ನ ಸಲ್ಲಿಸಿರುವಂತದ್ದು. ಆ ವರದಿಯ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗುತ್ತೆ. ಅಂದ್ರೆ BR ಪಾಟೀಲ್ ಅವರು ಮಾಡಿದಂತ ಆರೋಪ ಏನಿದೆ, ಆ ಆರೋಪಕ್ಕೆ ಪೂರಕವಾದಂತಹ ಅಂಶಗಳೇ ಇದರಲ್ಲಿ ಕೇಳಿ ಬಂದಿರುವಂತದ್ದು. ಆಳಂದ ತಾಲೂಕಿನ ದರ್ಗಾ ಚೆರೂರು ಜೊತೆಗೆ ದಂಗಾಪುರ, ಕವಲ್ಗಿ ಮತ್ತೆ ಮಡಿಯಾಳ ಈ ಸೇರಿದಂತೆ 6 ಗ್ರಾಮ ಪಂಚಾಯಿತಿಗಳಲ್ಲಿ ಹೋಗಿ ಆ ಗ್ರಾಮ ಪಂಚಾಯಿತಿಗಳ ಮೇಲೆ ದಾಳಿಯನ್ನ ಮಾಡಿ ದಾಖಲೆಗಳನ್ನ ಕಲೆ ಹಾಕೊಂಡು, ಮತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ, ಅಲ್ಲಿ ಕೂಡ ದಾಳಿಯನ್ನ ಮಾಡಿ ಸಾಕಷ್ಟು ದಾಖಲೆಗಳನ್ನ ಸಂಗ್ರಹಿಸಿ ಮತ್ತೆ ಆ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ. ಮತ್ತೆ ಯಾರು ಮನೆಯ ಫಲಾನುಭವಿಗಳಿರ್ತಾರೆ ಅವರು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಸಿಗ್ತದೆ, ಅದರಲ್ಲಿ PDOಗಳು ಜೊತೆ ಸದಸ್ಯರುಗಳು ಕೂಡ
ಹಣವನ್ನ ಕೊಟ್ರೆ ಮಾತ್ರ ಕೊಡ್ತಾರೆ ಅನ್ನೋಂಥದ್ದು ಕೆಲವೊಂದು ಗ್ರಾಮ ಪಂಚಾಯತಿಲಿ ಯಾರಿಗೆ ಮನೆ ಕೊಟ್ಟಿದ್ವಿ ಅನ್ನುವಂತ ದಾಖಲೆಗಳೇ ಇಲ್ಲ. ಸೊ ಇನ್ನು ಕೆಲವರಿಗೆ ಸ್ವಂತ ಮನೆ ಇದ್ದವರಿಗೂ ಕೂಡ ಹಣ ಪಡೆದು ಅವರಿಗೆ ಕೊಟ್ಟಿದ್ದಾರೆ, ಮತ್ತೆ ಅರ್ಹ ಫಲಾನುಭವಿಗಳಿಗೆ ಮನೆಗಳು ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ನೇರವಾಗಿ ಆ ವರದಿಯಲ್ಲಿ ಉಲ್ಲೇಖ ಆಗಿರುವಂತದ್ದು ಅಂದ್ರೆ ವಸತಿ ಇಲಾಖೆಯಲ್ಲಿ ಮನೆಗಳು ಸಿಗಬೇಕು ಅಂದ್ರೆ ಸಾವಿರ ರೂಪಾಯಿ ಹಣವನ್ನ ಕೊಡಬೇಕು, ಕೊಟ್ರೆ ಮಾತ್ರ ಅಂದ್ರೆ ಈ ಮನೆಗಳು ಸಿಕ್ಕಿರುವಂತದ್ದು. ಹೀಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಶಿಫಾರಸನ್ನು ಒಳಗೊಂಡಂತ ವರದಿಯನ್ನ ಡಿವೈಎಸ್ಪಿ ತಿಪ್ಪೇಸ್ವಾಮಿ ಅವರು SP ಅವರಿಗೆ ಕೊಟ್ಟಿದ್ದಾರೆ. SP ಅವರಿಗಾಗಲೇ ಮುಖ್ಯ ಲೋಕಾಯುಕ್ತರೇನಿದ್ದಾರೆ, ಲೋಕಾಯುಕ್ತ ನ್ಯಾಯಮೂರ್ತಿ ಅವರಿಗೆ ಕೊಟ್ಟಿದ್ದಾರೆ. ಅವರು ಮುಂದಿನ ಹಂತದಲ್ಲಿ ಇದರ ಕ್ರಮ ಆಗ್ಬೋದು ಅನ್ನುವಂಥದ್ದು. ಸೊ ಅಂದ್ರೆ ಇಲ್ಲಿ ಬಡ ಜನರಿಗೆ ಇರುವಂತಹ ಯಾವುದೇ ಕಾರ್ಯಕ್ರಮಗಳು ಅಥವಾ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅನ್ನೋಂತ ಸಂದರ್ಭದಲ್ಲಿ ಕೂಡ ಲಂಚವನ್ನು ಕೊಡದೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇದು ಒಂದು ತಾಲೂಕಿನ ವರದಿ ಆದ್ರೆ ಇದೇ ರೀತಿಯಾದಂತ ಒಂದಷ್ಟು ಪರಿಸ್ಥಿತಿಗಳು, ಇದೇ ರೀತಿಯಾದ ಭ್ರಷ್ಟಾಚಾರ ರಾಜ್ಯದ ಎಲ್ಲೆಡೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಿಗೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಭ್ರಷ್ಟಾಚಾರವನ್ನ ತಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಮತ್ತೆ ಅರ್ಹ ಫಲಾನುಭವಿಗಳಿಗೆ ಇಲ್ಲಿ ಮನೆಗಳಾಗ್ಲಿ ಸೌಲಭ್ಯಗಳಾಗ್ಲಿ ಸಿಗಬೇಕು ಅನ್ನುವಂಥದ್ದು ಪ್ರಮುಖವಾದ ಉದ್ದೇಶ. ಹಾಗಾಗಿ ಈ ವರದಿ ಹೇಳ್ತಾ ಇದೆ BR ಪಾಟೀಲ್ ಅವರು ಮಾಡಿದಂತ ಆರೋಪಕ್ಕೆ ಪುಷ್ಟೀಕರಿಸುವಂತದ್ದೇ. ಮುಂದಿನ ಹಂತದಲ್ಲಿ ಲೋಕಾಯುಕ್ತರು ಯಾವ ಕ್ರಮಕ್ಕೆ ಸೂಚನೆ ಕೊಡ್ತಾರೆ ಅಂತಂದ್ರೆ ಕಾದು ನೋಡ್ಬೇಕಾಗಿರುವಂತಹದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.